forever on fire. ಕೆಲವೊಂದು ಕಡೆ ಸಮಾಜದಲ್ಲಿ ಸಣ್ಣ ಮಕ್ಕಳ ಮೇಲೂ ಕೂಡ ವಿಕೃತಿ ಇರತಕ್ಕಂತ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನಾನು ಇದನ್ನು ಯಾವುದೇ ರೀತಿಯಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನ ಏನಾಗಬೇಕು ಅನ್ನೋದರ ಪರಿಕಲ್ಪನೆಯನ್ನ ಚಿಕ್ಕಂದಿಂದ ತಂದೆ ತಾಯಿಗಳು ಕಟ್ತಾರೆ ಅಂತ. ಹಾಗಿರುವಾಗ ಮಗುವಿಗೆ ಆ ಥರದ ಒಂದು ಡ್ರೆಸ್ ಅನ್ನು ಹಾಕ್ತಾರೆ, ಆ ಥರ ಮಾಡ್ತಾರೆ ಅನ್ನೋದೇ ಸಮಾಜದ ಸ್ವಾಸ್ಥ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನನಗನ್ಸುತ್ತೆ ಖಂಡಿತವಾಗಿಯೂ ಈ ಥರದ ಆಲೋಚನೆ ಮಾಡ್ಕೋಬೇಕು. ಯಾರ್ಯಾರು ಅಭಿಮಾನಿಗಳಿದ್ದೀರೋ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ನಿಮ್ಮ ಅಭಿಮಾನ ಖಂಡಿತ ಒಳ್ಳೆಯದೆ, ಅದು ತಪ್ಪಲ್ಲ. ಆದರೆ ಈ ಅಭಿಮಾನವನ್ನ ನೀವು ಅದನ್ನ ಮುಂದಿನ ಪೀಳಿಗೆಗೆ ಈ ಥರ ವರ್ಗಾಯಿಸಬೇಡಿ. ಉಲ್ಟಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಿಂದ ನೀವು ಯಾರನ್ನ ಅಭಿಮಾನದಿಂದ ನೋಡ್ತೀರೋ ಅವ್ರು ಇದ್ರಲ್ಲಿ ತಪ್ಪಿಲ್ಲ ಅಂತ ಸಾಬೀತಾಗಿ ಹೊರಗೆ ಬರೋ ತರ ಆಗ್ಲಿ ಅನ್ನೋದನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದೇ ಹೊರತು ಇದನ್ನ ಸಮಾಜದಲ್ಲಿ ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಪ್ರತಿಯೊಬ್ಬ ಕೈದಿಯ ಡ್ರೆಸ್ ಹಾಕೊಂಡಿರೋನು ಕೂಡ ಹೆಮ್ಮೆಯಿಂದ ತಿರುಗಾಡುವಂತ ವಾತಾವರಣ ಬಂದ್ಬಿಡಬಾರದು ಅನ್ನೋದಷ್ಟೇ ಉದ್ದೇಶ. ಶಂಕರಾಚಾರ್ಯರು 4 ಆಮ್ನಾಯ ಪೀಠವನ್ನ ಕಟ್ಟಿ ಈ ದೇಶವನ್ನ ಉಳಿಸಿಕೊಡೋ ಪ್ರಯತ್ನ ಮಾಡಿದ್ರೆ, ವಿವೇಕಾನಂದರು ಪ್ರೇರಣೆಯ ಮೂಲಕ ಸಾವಿರಾರು ಜನರ ಮೂಲಕ ಹೆಂಗ್ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ಈ ಭಾರತವನ್ನ ಏಕರಸವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ವೇರ್ ಆರ್ ವಿ? ನಾವಲ್ಲಿದ್ದೀವಿ. ಸ್ವಾಮೀಜಿ ಅಂತ ಅದ್ಭುತವಾಗಿರುವಂತ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. ಶ್ರೇಷ್ಠ ಸಿಹಿ ನೀರಿನ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. ಪಕ್ಕದಲ್ಲಿರೋ ಕೊಳಚೆ ಚರಂಡಿ ನೀರನ್ನೇ ಕುಡಿತೀವಿ ಅಂತಂದ್ರೆ ಏನ್ ಹೇಳ. ನಾನು ಇವತ್ತೊಂದು ಫೋಟೋ ನೋಡ್ತಿದ್ದೆ. ನಾನು ಸ್ವಾಮೀಜಿಗೆ ಹೇಳಿದ್ರೆ ಬಹಳ ಬೇಜಾರಾಗ್ತದೆ. ಒಬ್ಬ ಹುಡುಗನ 1 ವರ್ಷದ ಬರ್ತ್ಡೇನ ಆಚರಣೆ ಮಾಡಿದ್ದಾರೆ. ಪುಟ್ಟ ಮಗು ಬರ್ತ್ಡೇ ಹೆಂಗ್ ಮಾಡಿದ್ದಾರೆ ಗೊತ್ತಾ? ವೈರಲ್ ಆಗ್ತಿದೆ ಫೋಟೋ, ನೀವು ನೋಡಬಹುದು. ಬಹುಶಃ ನಾನ್ ಹೇಳಿದ ಮೇಲೆ ಗಮನಿಸಬಹುದು. ಅವನಿಗೊಂದು ವೈಟ್ ಶರ್ಟ್ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ಕೋಳದ ಹ್ಯಾಂಡ್ ಕಫ್ ಚಿತ್ರ ಬಿಡಿಸಿದ್ದಾರೆ. ಶರ್ಟ್ ಮೇಲೆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ? 6103 ಏನೋ ನಂಬರ್ ಹಾಕಿದ್ದಾರೆ. ಕೈದಿ ನಂಬರ್ 6103. ಮಗುವಿನ ಬರ್ಡೇ, ಅದಕ್ಕೆ ಕೈದಿಯ ಡ್ರೆಸ್ ಹಾಕಿದ್ದಾರೆ. ಯಾಕೆಂದ್ರೆ ಅವರ ಫೇವರಿಟ್ ಹೀರೋ ಜೈಲಿನಲ್ಲಿ ಇದ್ದಾನಲ್ಲ, ಅವನ ನಂಬರ್ ಕೈದಿ ನಂಬರ್ 6103 ಅಂತ. ಏನ್ ಅವಸ್ಥೆ! ನಾನು ಆ ವ್ಯಕ್ತಿಯ ಪರವಾಗಿಯೂ ಅಲ್ಲ, ವಿರೋಧವಾಗಿಯೂ ಇಲ್ಲ. ಆದ್ರೆ ನಮ್ಮ ಆಲೋಚನೆ ಹೆಂಗ್ ಬಂದಿದೆ ಅಂತಂದ್ರೆ, ನಮ್ಮ ಮಗುವನ್ನ ಒಂದು ಕಾಲದಲ್ಲಿ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ, ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಮಾಜಕ್ಕೆ ಸಮರ್ಪಣೆ ಮಾಡೋದಿತ್ತು. ನೀವು ವಿಜಯನಗರದವರು, ಹೊಸಪೇಟೆಯ ಭಾಗ ಅಂದ್ರೆ ಕೃಷ್ಣದೇವರಾಯನ ಸಂಸ್ಥಾನ ಇದ್ದಂತ ಜಾಗ. ಕೃಷ್ಣದೇವರಾಯರ ಸಂಸ್ಥಾನದಲ್ಲಿ, ಅವರ ಸಾಮ್ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ರಂತೆ. 10 ಲಕ್ಷ. ಕೆಲವೊಂದು ಕಡೆ ಸಮಾಜದಲ್ಲಿ ಸಣ್ಣ ಮಕ್ಕಳ ಮೇಲೂ ಕೂಡ ವಿಕೃತಿ ಇರತಕ್ಕಂತ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನಾನು ಇದನ್ನು ಯಾವುದೇ ರೀತಿಯಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನ ಏನಾಗಬೇಕು ಅನ್ನೋದರ ಪರಿಕಲ್ಪನೆಯನ್ನ ಚಿಕ್ಕಂದಿಂದ ತಂದೆ ತಾಯಿಗಳು ಕಟ್ತಾರೆ ಅಂತ. ಹಾಗಿರುವಾಗ ಮಗುವಿಗೆ ಆ ಥರದ ಒಂದು ಡ್ರೆಸ್ ಅನ್ನು ಹಾಕ್ತಾರೆ, ಆ ಥರ ಮಾಡ್ತಾರೆ ಅನ್ನೋದೇ ಸಮಾಜದ ಸ್ವಾಸ್ಥ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನನಗನ್ಸುತ್ತೆ ಖಂಡಿತವಾಗಿಯೂ ಈ ಥರದ ಆಲೋಚನೆ ಮಾಡ್ಕೋಬೇಕು. ಯಾರ್ಯಾರು ಅಭಿಮಾನಿಗಳಿದ್ದೀರೋ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ನಿಮ್ಮ ಅಭಿಮಾನ ಖಂಡಿತ ಒಳ್ಳೆಯದೆ, ಅದು ತಪ್ಪಲ್ಲ. ಆದರೆ ಈ ಅಭಿಮಾನವನ್ನ ನೀವು ಅದನ್ನ ಮುಂದಿನ ಪೀಳಿಗೆಗೆ ಈ ಥರ ವರ್ಗಾಯಿಸಬೇಡಿ. ಉಲ್ಟಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಿಂದ ನೀವು ಯಾರನ್ನ ಅಭಿಮಾನದಿಂದ ನೋಡ್ತೀರೋ ಅವ್ರು ಇದ್ರಲ್ಲಿ ತಪ್ಪಿಲ್ಲ ಅಂತ ಸಾಬೀತಾಗಿ ಹೊರಗೆ ಬರೋ ತರ ಆಗ್ಲಿ ಅನ್ನೋದನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದೇ ಹೊರತು ಇದನ್ನ ಸಮಾಜದಲ್ಲಿ ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಪ್ರತಿಯೊಬ್ಬ ಕೈದಿಯ ಡ್ರೆಸ್ ಹಾಕೊಂಡಿರೋನು ಕೂಡ ಹೆಮ್ಮೆಯಿಂದ ತಿರುಗಾಡುವಂತ ವಾತಾವರಣ ಬಂದ್ಬಿಡಬಾರದು ಅನ್ನೋದಷ್ಟೇ ಉದ್ದೇಶ. ಶಂಕರಾಚಾರ್ಯರು 4 ಆಮ್ನಾಯ ಪೀಠವನ್ನ ಕಟ್ಟಿ ಈ ದೇಶವನ್ನ ಉಳಿಸಿಕೊಡೋ ಪ್ರಯತ್ನ ಮಾಡಿದ್ರೆ, ವಿವೇಕಾನಂದರು ಪ್ರೇರಣೆಯ ಮೂಲಕ ಸಾವಿರಾರು ಜನರ ಮೂಲಕ ಹೆಂಗ್ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ಈ ಭಾರತವನ್ನ ಏಕರಸವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ವೇರ್ ಆರ್ ವಿ? ನಾವಲ್ಲಿದ್ದೀವಿ. ಸ್ವಾಮೀಜಿ ಅಂತ ಅದ್ಭುತವಾಗಿರುವಂತ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. Forever on fire. ಶ್ರೇಷ್ಠ ಸಿಹಿ ನೀರಿನ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. ಪಕ್ಕದಲ್ಲಿರೋ ಕೊಳಚೆ ಚರಂಡಿ ನೀರನ್ನೇ ಕುಡಿತೀವಿ ಅಂತಂದ್ರೆ ಏನ್ ಹೇಳ. ನಾನು ಇವತ್ತೊಂದು ಫೋಟೋ ನೋಡ್ತಿದ್ದೆ. ನಾನು ಸ್ವಾಮೀಜಿಗೆ ಹೇಳಿದ್ರೆ ಬಹಳ ಬೇಜಾರಾಗ್ತದೆ. ಒಬ್ಬ ಹುಡುಗನ 1 ವರ್ಷದ ಬರ್ತ್ಡೇನ ಆಚರಣೆ ಮಾಡಿದ್ದಾರೆ. ಪುಟ್ಟ ಮಗು ಬರ್ತ್ಡೇ ಹೆಂಗ್ ಮಾಡಿದ್ದಾರೆ ಗೊತ್ತಾ? ವೈರಲ್ ಆಗ್ತಿದೆ ಫೋಟೋ, ನೀವು ನೋಡಬಹುದು. ಬಹುಶಃ ನಾನ್ ಹೇಳಿದ ಮೇಲೆ ಗಮನಿಸಬಹುದು. ಅವನಿಗೊಂದು ವೈಟ್ ಶರ್ಟ್ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ಕೋಳದ ಹ್ಯಾಂಡ್ ಕಫ್ ಚಿತ್ರ ಬಿಡಿಸಿದ್ದಾರೆ. ಶರ್ಟ್ ಮೇಲೆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ? 6103 ಏನೋ ನಂಬರ್ ಹಾಕಿದ್ದಾರೆ. ಕೈದಿ ನಂಬರ್ 6103. ಮಗುವಿನ ಬರ್ಡೇ, ಅದಕ್ಕೆ ಕೈದಿಯ ಡ್ರೆಸ್ ಹಾಕಿದ್ದಾರೆ. ಯಾಕೆಂದ್ರೆ ಅವರ ಫೇವರಿಟ್ ಹೀರೋ ಜೈಲಿನಲ್ಲಿ ಇದ್ದಾನಲ್ಲ, ಅವನ ನಂಬರ್ ಕೈದಿ ನಂಬರ್ 6103 ಅಂತ. ಏನ್ ಅವಸ್ಥೆ! ನಾನು ಆ
ಆ ವ್ಯಕ್ತಿಯ ಪರವಾಗಿಯೂ ಅಲ್ಲ ವಿರೋಧವಾಗಿಯೂ ಇಲ್ಲ. ಆದ್ರೆ ನಮ್ಮ ಆಲೋಚನೆ ಹೆಂಗ್ ಬಂದಿದೆ ಅಂತಂದ್ರೆ, ನಮ್ಮ ಮಗುವನ್ನ ಒಂದು ಕಾಲದಲ್ಲಿ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ, ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಮಾಜಕ್ಕೆ ಸಮರ್ಪಣೆ ಮಾಡೋದಿತ್ತು. ನೀವು ವಿಜಯನಗರದವರು, ಹೊಸಪೇಟೆಯ ಭಾಗ ಅಂದ್ರೆ ಕೃಷ್ಣದೇವರಾಯನ ಸಂಸ್ಥಾನ ಇದ್ದಂತ ಜಾಗ. ಕೃಷ್ಣದೇವರಾಯರ ಸಂಸ್ಥಾನದಲ್ಲಿ, ಅವರ ಸಾಮ್ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ರಂತೆ. 10 ಲಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.